ಎಚ್.ಕೆ. ಪಾಟೀಲ್ಗೆ ಉಪಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವ ಸ್ಥಾನ ನೀಡಲು ಆಗ್ರಹ. ಕಾಂಗ್ರೆಸ್ ಬೆಂಬಲಿತ ಎಸ್ಎಸ್ಕೆ ಸಮಾಜದ ಮುಖಂಡರು ಎಚ್.ಕೆ. ಪಾಟೀಲ್ಗೆ ಉಪಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಗದಗ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಹಿರಿಯರು ಆದ ರಾಮಚಂದ್ರ ಹಬೀಬ್, ರಾಮಣ್ಣ ಬಾಕಳೆ, ರಾಜು ಬದಿ, ಸುರೇಶ್ ಕುಮಾರ್ ಬದಿ, ವಿನೋದ ಶಿದ್ಲಿಂಗ, ಮೋಹನ್ ಪವಾರ, ಗಣಪತಿ ಜಿತೂರಿ, ವಿಷ್ಣುಸಾ ಶಿದ್ಲಿಂಗ, ಪ್ರಕಾಶ್ ಖೋಡೆ, ಅಂಬಸಾ ಖೋಡೆ, ಅಂಬಸಾ ಶಿದ್ಲಿಂಗ, ಜಗದೀಶ್ ಪವಾರ, ವಿಷ್ಣು ಹಬೀಬಾ, ಗೀತಾ ಹಬೀಬಾ ಹಾಗೂ ಮುಂತಾದವರಿದ್ದರು. ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿದ್ದು ಏನಂತಂದ್ರೆ, ನಮ್ಮ ಶಾಸಕರಾದ ಶ್ರೀ ಎಚ್.ಕೆ. ಪಾಟೀಲ್ರು ಅವರಿಗೆ ಮೊದಲನೇ ಸಂಪುಟ ಸಭೆಯಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸ್ಥಾನ ಸಿಗದೇ ಇದ್ದದಕ್ಕೆ ನಮಗೆ ಆಶ್ಚರ್ಯ ಮತ್ತು ದುಃಖ ಆಗ್ಯದ. ಇಂಥ ಒಂದು ಧೀಮಂತ ದಕ್ಷ ಆಡಳಿತಗಾರರಾದಂಥ ಶ್ರೀ ಎಚ್.ಕೆ. ಪಾಟೀಲ್ರವರಿಗೆ ಮೊದಲನೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಲ್ಲಿ ಸಿಗದೇ ಇದ್ದದ್ದು ದುರದೃಷ್ಟಕರ. ಅಂಥ ಒಂದು ಒಳ್ಳೆಯ ಆಡಳಿತಗಾರರನ್ನು ಇವತ್ತು ಕರ್ನಾಟಕ ಗುರುತಿಸಲಿಲ್ಲ ಅನ್ನೋದು ಭಾಳ ಖೇದದ ವಿಷಯ. ಈ ದಿಶೆಯಲ್ಲಿ ನಾವು ಈ ಒಂದು AICC ರವರಿಗೆ ವಿನಂತಿಸಿಕೊಳ್ಳೋದು ಏನಂತಂದರೆ, AICC ರವರು ಇಂಥ ಒಂದು ದಕ್ಷ ಆಡಳಿತಗಾರರನ್ನು ಮತ್ತು ತಮ್ಮ ಎರಡನೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಲ್ಲಿ ಅವರಿಗೆ ಒಳ್ಳೆಯ ಹುದ್ದೆಯನ್ನು ಕೊಟ್ಟು ಅವರ ಸೇವೆಯನ್ನು ಪಡಿಬೇಕು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರಿಂದ ಸಾಕಷ್ಟು ಅನುಕೂಲ ಆಗ್ತದೆ. ಅದು ಅಲ್ಲದೆ ಅವರ ವಿಚಾರಧಾರೆಗಳು ವಿಭಿನ್ನವಾಗಿರ್ತಾವೆ, ದೇಶಕ್ಕೆ ಮಾದರಿಯಾಗಿರ್ತಾವೆ. ಉದಾಹರಣಾರ್ಥವಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಶುದ್ಧ ನೀರಿನ ಘಟಕ ಮೊಟ್ಟ ಮೊದಲನೇದು ನಾವು ಸ್ಟಾರ್ಟ್ ಮಾಡಿದ್ದು, ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಸ್ಟಾರ್ಟ್ ಮಾಡಿದ್ದು ಗದಗನಲ್ಲಿ. ಈ ಒಂದು ನಮ್ಮ ಈ ಶುದ್ಧ ನೀರಿನ ಘಟಕವನ್ನು ನಮ್ಮ ಸೋನಿಯಾ ಗಾಂಧಿಯವರಿಗೆ ಬಹಳ ಇಷ್ಟಪಟ್ಟರು. ಅದನ್ನು ನೋಡ್ಕೊಂಡು ಬರೋದಕ್ಕೆ ದಿಲ್ಲಿಯಿಂದ ಒಬ್ಬರನ್ನ ಕಳಿಸಿ ಅದ್ರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಳಿದರು. ಇಂಥ ಅನೇಕ ಇವು. ಹೀಗಾಗಿ ಅಂಥ ಒಬ್ಬ ಒಳ್ಳೆಯ ದಕ್ಷ ಆಡಳಿತಗಾರರನ್ನು ನಾವು ಮಂತ್ರಿ ಸ್ಥಾನವನ್ನು ಒಳ್ಳೆಯ ಹುದ್ದೆಯನ್ನು ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯ ಅವರಿಗೆ ಮತ್ತು ನಮ್ಮ ಈ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಾವು AICC ರವರಿಗೆ ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದಗಳು. ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದಿಸ್ತೀವಿ. ಯಾಕಂದರೆ ಇಲ್ಲಿ ಇವತ್ತು ನಾವು ಕೂಡಿದ್ದು ಒಂದೇ ಸಮುದಾಯ ವಿಚಾರವಂತರ ಬಗ್ಗೆ ಅಲ್ಲ. ಎಚ್.ಕೆ. ಪಾಟೀಲರು ಎಲ್ಲ ಸಮುದಾಯ ವರ್ಗಗಳಿಗೆ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಒಂದು ರಾಜಕೀಯ ಮುತ್ಸದ್ದಿತನ. ಅವರಿಗೆ ಏನು ಈ ಸ್ಥಾನಮಾನಗಳು ಒಂದೇ ಕ್ಯಾಬಿನೆಟ್ನಲ್ಲಿ ಹೆಂಗೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ರಿ, ಅದೇ ರೀತಿ ಉಪಮುಖ್ಯಮಂತ್ರಿ ಸ್ಥಾನವನ್ನು, ಇನ್ನೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅದನ್ನು ನೀವು ರೆಡಿ ಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೂ ಕಡಿಮೆ. ಆದ್ದರಿಂದ ನೀವು ಹೈಕಮಾಂಡ್ನವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಾಗಿರ್ಬೋದು, AICC ಅವರು ಆಗಿರ್ಬೋದು, ಇಲ್ಲಿಂದ ನಾವು ಗದಗ SSK ಸಮಾಜ, ನಾವು ಏನು ಕಾಂಗ್ರೆಸ್ ಬೆಂಬಲಿತರು ಅದೀವಿ, ನಮ್ಮ ಸಮಾಜಕ್ಕೆ ಹಿಂದಿನಿಂದನ ಸುಮಾರು JP ಚವ್ಹಾಣ್ ಅವರಿಂದ ನಮ್ಮ ಸಮಾಜದ ಜೋಡಿ ಅವರು ಒಡನಾಟ. ಎಲ್ಲ ಸಮುದಾಯ ವರ್ಗಗಳಿಗೆ ಅವರು ತಮ್ಮ ಅನುದಾನವನ್ನು ಕೊಟ್ಕೊಂತ ಬಂದಿದ್ದಾರೆ. ಎಲ್ಲ ಸಮಾಜದ ವರ್ಗಗಳಿಗೆ ಅವರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಒಂದೇ ಸಮಾಜಕ್ಕೆ ಸೀಮಿತಗೊಳಿಸದೆ ಎಲ್ಲರಿಗೂ ಒಳಗೊಂಡು ಕೆಲಸ ಮಾಡಿದಂಥವ್ರು. ನಾವು ಹಿಂದೂ ವರ್ಗಕ್ಕೆ ಬರ್ತೀವಿ, ಅಹಿಂದ ವರ್ಗಕ್ಕೆ ಬರ್ತೀವಿ. ಆದ್ದರಿಂದ ಇಂಥ ಒಂದು ಧೀಮಂತ ನಾಯಕ, ಯಾಕಂದರೆ ಜಗತ್ತು ನಮ್ಮ ಕರ್ನಾಟಕದ ಕಡೆ ನೋಡುವಂಗೆ ಮಾಡಿದ್ದು ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಾಲೇಜ್ ರೆಡಿ ಮಾಡಿದಾಗ ಎಲ್ಲರ ವಿಶ್ವದಾದ್ಯಂತ ಪ್ರಥಮವಾಗಿದ್ದಿದ್ದೇ ನಮ್ಮ ಕರ್ನಾಟಕದಾಗ ಗದಗಿನಲ್ಲಿ. ಅದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಸತತ 4 ಬಾರಿ ಪ್ರಥಮ ಪ್ರಶಸ್ತಿ ಗದಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಸಲ್ಲಿದ್ದಂದ್ರೆ ನಮ್ಮ ಸಚಿವರಾದಂಥ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್.ಕೆ. ಪಾಟೀಲ್ರಿಗೆ. ಅದು ಮೋದಿಯವರಿಂದಲೇ ಶ್ಲಾಘನೀಯವಾಗಿ ಬಂದಂಥದ್ದು ಸತತವಾಗಿ. ಆದ್ದರಿಂದ ಇಂಥ ದಕ್ಷ ಆಡಳಿತಗಾರ. ಆಮೇಲೆ ನಮ್ಮ ಕನ್ನಡ ನಾಡು ಜಲ ವಿಚಾರವಾಗಿ ಮಹದಾಯಿ ಹೋರಾಟದಲ್ಲಿ ಮತ್ತು ಬೆಳಗಾವಿ ಗಡಿ ವಿಭಾಗದಲ್ಲಿ ಏನು ಈ ಗಡಿ ಗೊಂದಲಗಳಿಗೆ ಅವರೇನು ಮುನ್ನಡಿ ಬರೆದಿದ್ದಾರೆ ಕಾನೂನಾತ್ಮಕವಾಗಿ. ಈ ಮೊನ್ನೆ
ಕ್ಯಾಬಿನೆಟ್ನಲ್ಲಿ, ಒಂದನೇ ಕ್ಯಾಬಿನೆಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯಿತು, ಆಮೇಲೆ ನಮ್ಮ ಇದು ಮತ್ತು ಕಾನೂನು ಸಂಸದೀಯ ರಚನೆ ಕಾನೂನುಗಳ ಬಗ್ಗೆ ಏನು ಅವರು ವಿಚಾರಗಳಂತ ಮಾಡಿದ್ರು, ಆ ರೀತಿ ಆ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಾವ ರೀತಿಯಿಂದ ದಕ್ಷತೆಯಿಂದ ಅವರು ಸಮಾಜಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಮ ಪುರಾತನ ಹಿಂದೂ ದೇವಾಲಯಗಳ ಉತ್ಖನನ ಮಾಡಿ ಅವನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಮಾಡಿ ಹಿಂದೂ ದೇವಾನುದೇವತೆಗಳ ಪುರಾತನ ವಿಷಯಗಳನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಅಂಥವರ ಒಂದು ಏನು ದೂರದೃಷ್ಟಿ ಇರುವಂಥ ಒಂದು ವ್ಯಕ್ತಿತ್ವಕ್ಕೆ ASA ಅವರು ಮನ್ನಣೆ ಮಾಡಬೇಕು. ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ನೀವು ಸ್ಥಾನವನ್ನು ಕೊಡಬೇಕು. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಒಕ್ಕೊರಲಿನಿಂದ ನಾವು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೊಡಬೇಕು. ಇದು ನಮ್ಮ ಒಂದು HK ಪಾಟೀಲ್ರಿಗೆ ಒಂದನೇ ಸ್ಥಾನ ಇದರಲ್ಲಿ ಹೆಂಗೆ ಕೊಟ್ಟಿದ್ದೀರಿ ನೀವು, ಅದೇ ರೀತಿ ಎರಡನೇ ಕ್ಯಾಬಿನೆಟ್ನಲ್ಲೂ ನೀವು ಈಗ ಅವರಿಗೆ ನೀವು ಪರಿಗಣಿಸಬೇಕಂತ ಹೇಳ್ಕಟ್ಟ ನಾವು ಸನ್ಮಾನ್ಯ DK ಶಿವಕುಮಾರಲ್ಲಿ ಮತ್ತು ಸಿದ್ದರಾಮಯ್ಯವರಲ್ಲಿ ಈ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು, ಕಳಂಕರಹಿತ ಮುತ್ಸದ್ದಿ ರಾಜಕಾರಣಿಯನ್ನು ತಾವು ಗಣನೆಗೆ ತಗೊಂಡು ಇವರನ್ನು ತಾವು ಮಂತ್ರಿ ಸ್ಥಾನವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾವು ಸಮಾಜದಿಂದ ನಾವು SSK ಬೆಂಬಲಿತರು, ಕಾಂಗ್ರೆಸ್ ಬೆಂಬಲಿತರು ನಾವು ಆಗ್ರಹಿಸ್ತೀವಿ. ಇದು ತಾವು ಅದನ್ನು ಕಡ್ಡಾಯವಾಗಿ ಅವರಿಗೆ ಮಂತ್ರಿ ಮಾಡಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿಸ್ತೀವಿ. ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇವತ್ತು ಕಾಂಗ್ರೆಸ್ ಬೆಂಬಲಿತ ನಮ್ಮ ಸಮಾಜದವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಶ್ರೀ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಇವತ್ತು ಮಂತ್ರಿ ಸ್ಥಾನ ಕೊಡಲಾರ್ದಕ್ಕೆ ನಮ್ಮೆಲ್ಲರಿಗೂ ಅತಿ ನೋವಾಗೈತಿ. ಆಮೇಲೆ ಒಬ್ಬ ಶ್ರೇಷ್ಠ ನಾಯಕರು, ಕರ್ನಾಟಕ ಕಂಡಂಥ ಅಪರೂಪ ನಾಯಕರು, ಅವರು ಯಾವುದೇ ಒಂದು ಖಾತೆಯನ್ನು ಕೊಟ್ಟರು ಸಮರ್ಥವಾಗಿ ನಡೆಸತಕ್ಕಂಥ ಒಬ್ಬ ಯೋಗ್ಯ ನಾಯಕರು, ಅಗದಿ ವಿಷನರಿ ಮ್ಯಾನ್, ನಮ್ಮ ಕರ್ನಾಟಕದ ಒಬ್ಬ ವಿಷನರಿ ಮ್ಯಾನ್. ಅವ್ರಿಗೂ ಮಂತ್ರಿ ಸ್ಥಾನ ಅಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಹಾಗೂ ನಮ್ಮ AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೀವಿ, ಸೋನಿಯಾ ಗಾಂಧೀಜಿಯವರಲ್ಲಿ ವಿನಂತಿ ಮಾಡ್ತೀವಿ, ರಾಹುಲ್ ಗಾಂಧಿಯವರಲ್ಲಿ ವಿನಂತಿ ಮಾಡ್ತೀವಿ, ಹಾಗೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಸಾಹೇಬರಿಗೆ ವಿನಂತಿ ಮಾಡಿ ಅವರಿಗೆ ಅದು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತೇವೆ. ಧನ್ಯವಾದ.